ಇಟ್ಕೋ ಶರತ್ ಪ್ರಕಾಶ್ ಅಂತ ಇಟ್ಕೋ, ಯಾಕಂದರೆ ಪ್ರಕಾಶ್ ಅಂತ ಇರೋ ಹೆಸರು ಯಾರು ಇಲ್ಲಿ ತನಕ ಫೇಲ್ಯೂರ್ ಆಗಿ ನೋಡಿಲ್ಲ ಅಂತ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು. ಅದೇ ಈಗ ನಮ್ಮ ತಂದೆ ಇನಿಷಿಯಲಿ ಹೇಳ್ಬೇಕಂದ್ರೆ ನಮ್ಮ ತಂದೆಗೆ ನಾನು ಇಂಡಸ್ಟ್ರಿ ಬರೋದು ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ಅವ್ರು ನನಗೆ ಯಾವಾಗಲೂ ಒಂದೊಂದು ಹಠ ಇತ್ತು, ಇಲ್ಲ ರೆಡಿ ಏನೋ ಮಾಡ್ಬೇಕು ನನಗೆ ಹಂಗೆ ಹಿಂಗೆ ಅಂದಾಗ ಇನಿಷಿಯಲಿ ಒಂದು ಸ್ವಲ್ಪ ಬಂದರು ಸಪೋರ್ಟ್ ಮಾಡೋಕ್ಕೆ. ಒಂದಷ್ಟು ಡೈರೆಕ್ಟರ್ಗಳನ್ನೆಲ್ಲ ಪರಿಚಯ ಮಾಡಿಕೊಟ್ರು, ಸರಿ ಮಾಡ್ತೀನಿ ಅಂತ. ನನ್ನ ಹತ್ರ ಆ ಟೈಮಲ್ಲಿ ₹1 ಇರಲ್ಲ ಆ್ಯಕ್ಚುಲಿ, ₹100 ಕನ್ವಿನ್ಸ್ ಅಂತ ಕೊಡ್ತೀರ ಆ ಟೈಮಲ್ಲಿ ಇನ್ನು ಪೆಟ್ರೋಲ್ಗೆ. ಸೊ ನಾನು ಅದು ಸ್ಟ್ರಗ್ಲಿಂಗ್ ಅನುಭವಿಸಿದ್ದೀನಿ. ಕೆಲವು ಮ್ಯಾನೇಜರ್ ದುಡ್ಡು ಕೊಡ್ತಾನೆ ಇರಲಿಲ್ಲ ನನಗೆ. ಅವತ್ತು ಅದು ₹100 ನಂಬ್ಕೊಂಡು ಹೋಗ್ತಿದ್ದೆ ಒಂದು ಟೈಮಲ್ಲಿ. ಅಂದರೆ ಸ್ಟಾರ್ ನಂಗೆ ಮೊಬೈಲ್ ಕೊಟ್ಬಿಟ್ಟು ಹೆಸರು ಬರೀತಾರೆ, ಹೇಳ್ತಾರೆ ಯಾಕೆ ಸ್ಟಾರ್ ಅಂತ ಬರೀರಿ ಅಂತ ಹೇಳ್ತಾರೆ. ನಾವು ವಿಜಯ್ ಹೇಳ್ತಾ ನಾನು ಬರೀತೀನಿ ಸ್ಟಾರ್ ಅಂತ. ಸರ್ ಇದೇ ಸರ್ ನಿಮ್ಮ ಟೈಟಲ್ ಅಂತ ಅವಾಗ ಹೇಳ್ತಾರೆ. ನಂಗೆ ಖುಷಿ ಆಗೋಯ್ತು ಆ್ಯಕ್ಚುಲಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಫೆಬ್ರವರಿ 13ಕ್ಕೆ ಸ್ಟಾರ್ ಚಿಹ್ನೆ ಇರುವಂಥ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾದ ನಾಯಕ ನಟ ಶರತ್ ಪ್ರಕಾಶ್. ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮ ಸ್ವಾಗತ. ಮತ್ತು ರಜತಾ ರಕ್ಷಾ. ಅದು ನಾನು ಅದಕ್ಕೆ ಕೇಳಿದೆ, ಬಿಫೋರ್ ಶುರುವಾಗಿಂತ ಮುಂಚೆ ಕೇಳಿದೆ, ಮೋಸ್ಟ್ಲಿ ಗ್ಯಾಪ್ ಕೊಡಲ ಬೇಡ ಅಂತ. ಬಟ್ ನೀವು ಓಕೆ ಅಂತಂದ್ರಿ. ರಜತಾ ರಕ್ಷಾ, ಥ್ಯಾಂಕ್ ಯು ಸೊ ಮಚ್. ಯೂಶಲಿ ಒಂದು ಸಿನಿಮಾ ಶುರು ಆಗೋದಕ್ಕೆ ಒಂದಷ್ಟು ಕಾರಣಗಳಿರ್ತವೆ. ಅದು ನಾನು ನಿಮ್ಮ ವಿಷಯಕ್ಕೆ ಬಂದರೆ, ಆಲ್ರೆಡಿ ಅಪ್ಪಾಜಿ ಇಂಡಸ್ಟ್ರಿಯಲ್ಲಿ ತುಂಬ ವರ್ಷ ಕೆಲಸ ಮಾಡಿದಂಥವ್ರು, ತುಂಬ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದಂಥವ್ರು, ಸ್ಟಂಟ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಹೆಸರು ತೊಗೊಂಡಂಥವ್ರು ಪ್ರಕಾಶ್ ಅಣ್ಣ. ನಾನು ಅವರಿಗೆ ಒಂದು ರೆಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶರತ್ ಪ್ರಕಾಶ್ ಅದಕ್ಕೆ ಇಟ್ಕೊಂಡ್ರ ಹೇಗೆ ಅಂತ? ಆ್ಯಕ್ಚುಲಿ ಮುಂಚೆ ಇದಿರಲಿಲ್ಲ, ಶರತ್ ಕುಮಾರ್ ಅಂತ ಇತ್ತು. ಸೊ ನಮ್ಮ ತಂದೆ ಯಾವಾಗ ತಿರೋದ್ರು ಆಗ ಒಂದು ಥಾಟ್ ಬಂತು. ಆ್ಯಕ್ಚುಲಿ ನನ್ನ ಥಾಟು ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕೂತ್ಕೊಂಡು ಹಿಂಗೆ ಇದನ್ನ ಇಟ್ಕೋ ಶರತ್ ಪ್ರಕಾಶ್ ಅಂತ ಇಟ್ಕೋ, ಯಾಕಂದರೆ ಪ್ರಕಾಶ್ ಅಂತ ಇರೋ ಹೆಸರು ಯಾರು ಇಲ್ಲಿ ತನಕ ಫೇಲ್ಯೂರ್ ಆಗಿ ನೋಡಿಲ್ಲ ಅಂತ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು. ಸೊ ನನಗೆ ತುಂಬ ಪ್ರೌಡ್ ಆಯಿತು ಆ್ಯಕ್ಚುಲಿ. ನಮ್ಮ ತಂದೆ ಹೆಸರು ಇಟ್ಕೊಳ್ಳೋಕೆ ಏನಕ್ಕೆ ಹಿಂದೆ ಮುಂದೆ ನೋಡಬೇಕು. ಸೊ ಅಲ್ಲಿಂದ ಶುರು ಆಯಿತು. ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಇನ್ನೊಂದು ಹೆಸರು ತೊಗೊಂಡು ಬರೋಣ ಅಂತ. ಮುಂಚೆ ಶರತ್ ಅಂತಲೇ ಇತ್ತು, ಶರತ್ ಕುಮಾರ್ ಅಂತ. ಸೊ ಈಗ ನಾನೇ ಇಂಟ್ರೊಡ್ಯೂಸ್ ಆಗ್ತಿರೋದ್ರಿಂದ ಶರತ್ ಪ್ರಕಾಶ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನೋಡೋಣ, ಬ್ಲೆಸ್ಸಿಂಗ್ ಅವ್ರ ಆಶೀರ್ವಾದ ಮತ್ತು ಎಲ್ಲ ದೇವರ ಆಶೀರ್ವಾದ. ಹಾಗೆ ಫಸ್ಟ್ ಡೆಬ್ಯೂ ಸಿನಿಮಾ ಇಲ್ಲಮ್ಮ? ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿರಿ, ಬಟ್ ಇದು ವೆನ್ ಇಟ್ ಕಮ್ಸ್ ಟು ಮೇನ್ ಲೀಡ್ ಅಂತ ಅಂದಾಗ ಡೆಬ್ಯೂ. ಹೇಗಿದೆ ನಿಮ್ಮ ಪಾತ್ರ ಇದರಲ್ಲಿ? ತುಂಬಾ ಸೌಮ್ಯ ಸ್ವಭಾವದ ಪಾತ್ರ, ತುಂಬಾ ಸೈಲೆಂಟ್ ಹುಡುಗಿ, ಹೋಮ್ಲಿ ಹುಡುಗಿ, ಆ ಥರ ಒಂದು ಕ್ಯಾರೆಕ್ಟರ್ಸ್. ಓಕೆ, ನೀವು ಬರೋದನ್ನ ನೋಡಿ ನಮ್ಮ ಕ್ಯಾಮ್ರಾಮನ್ ಏನಂದ್ರು, ಸರ್ ಏನು ಸರ್ ಘಟ ಇದು ಅಂದರೆ ಇದನ್ನು ನಾವು ತುಂಬ ಪ್ರೀತಿಯಿಂದ ಮಾತಾಡ್ಬೇಕು. ಅಂದರೆ ಯಾವುದೋ ಒಬ್ಬ ವ್ಯಕ್ತಿನ ಇಂಟರ್ವ್ಯೂ ಮಾಡಕ್ಕೆ ಹೊರಟಾಗ ಆ ವ್ಯಕ್ತಿ ನೋಡಿದಾಗ ಗುರು ಇವರು ಹೀರೋನಾ ವಿಲನಾ ಅಂದ್ರೆ ನಿಮ್ಮ ಅಪಿಯರೆನ್ಸ್ ಹಂಗಿದೆ, ಇದನ್ನ ತುಂಬಾ ನೀವು ಪ್ರೀತಿಯಿಂದ ಸ್ವೀಕರಿಸಬೇಕು. ಡೆಫಿನೆಟ್ಲಿ, ಖಂಡಿತ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಒಳ್ಳೆ ರಾಗಡ್ ಇರೋ ವಿಲನ್ ಪಾತ್ರ ಸಿಕ್ತಪ್ಪ ಅಂದ್ರೆ ನೀವು ಪ್ರೀತಿ ಮಾಡಬೇಕು. ಖಂಡಿತ ಮಾಡ್ತೀನಿ. ನಾನು ಒಬ್ಬ ಆಕ್ಟರ್ ಅಷ್ಟೇ. ನಾನು ಪಾತ್ರ ಅಂತ ಬಂದಾಗ ಖಂಡಿತ ಯಾವ ಪಾತ್ರ ಆದ್ರೂ ಮಾಡೇ ಮಾಡ್ತೀನಿ. ಸೊ ನನ್ಗೆಲ್ಲಿ ಹೀರೋ ಆಗ್ಬೇಕು, ವಿಲನ್ ಆಗ್ಬೇಕು, ಇಲ್ಲ ಅದು ನಡೆಸ್ಬೇಕಂತ ಬಂದಿಲ್ಲ. ಒಳ್ಳೆ ಕಲಾವಿದ ಆಗ್ಬೇಕು, ಒಳ್ಳೆ ಕಲಾವಿದ ಆಗ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಯಾವ್ದನ್ನ ದೊಡ್ಡ ಸ್ಟಾರ್ ಜೊತೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬಂದ್ರೆ ಡೆಫಿನೆಟ್ಲಿ ಮಾಡಿ ಅಲ್ಲ ಬರುತ್ತೆ. ಯಾಕಂದ್ರೆ ತುಂಬಾ ಜನ ಹೀರೋಗಳು, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು 2-3 ತಗೊಳ್ತೀನಿ. ಆದಿತ್ಯ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡ್ರು ಅವ್ರನ್ನ ಗುರು ಇವರು ವಿಲನ್ ಆಗಿ ಕಾಣಿಸಿದ್ರೆ ಸಖತ್ತಿರ್ತಾರೆ ಅನ್ನುವಂತಹ ಮೈಂಡ್ ಸೆಟ್ ಅನ್ನ ನಾನು ಕೇಳಿದ್ದೀನಿ. ಇದು ಡಾಲಿ ಸರ್ಗೂ ಕೇಳಿದ್ದೀನಿ, ಇದು ವಿಜಯ್ ಸರ್ಗೂ ಕೇಳಿದ್ದೀನಿ. ಅಂದ್ರೆ ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿನ ನಾಯಕ ನಟನಾಗಿ ನೋಡೋದ್ರ ಜೊತೆಗೆ ಈತ ಎಲ್ಲ ತರದ ಪಾತ್ರನ ಮಾಡಬಲ್ಲ ಅನ್ನೋಂಥ ಮೈಂಡ್ ಸೆಟ್ ಬಂದಾಗ ನಿಮ್ಮ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್ಲಿ ಅಲ್ವಾ? ಖಂಡಿತ. ಇಂಡಸ್ಟ್ರಿಯಲ್ಲಿ ನಿಮ್ದೇ ಆದಂತ ಒಂದು ನೆಟ್ವರ್ಕ್ ಇದೆ. ಅಂದ್ರೆ ಅಪ್ಪಾಜಿ ಕೆಲಸ ಮಾಡಿದ ನೆಟ್ವರ್ಕ್ ಬೇರೆ, ಅದನ್ನ ನಾವು ರಾಯಲ್ಟಿ ಅಂತ ಕರಿತೀವಿ. ಓಕೆ, ಎಕ್ಸಾಕ್ಟ್ಲಿ. ಇದನ್ನ ಹೇಗೆ ನೀವು ಅದನ್ನ ಕ್ಯಾರಿ ಮಾಡ್ತಾ ಇದ್ದೀರಿ ಪ್ರೆಸೆಂಟ್? ಅದೇ ಈಗ ನಮ್ಮ ತಂದೆ ಇನಿಷಿಯಲಿ ಹೇಳ್ಬೇಕಂದ್ರೆ ನಮ್ಮ ತಂದೆಗೆ ನಾನು ಇಂಡಸ್ಟ್ರಿ ಬರೋದು ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ಅವ್ರು ಇಂಡಸ್ಟ್ರಿ ಇದೆ, ಯಾಕಂದರೆ ಅವರು ಒಂದು ಸ್ಟ್ರಗಲಿಂಗ್ ನೋಡಿದ್ರು, ಕಷ್ಟಪಟ್ಟಿದ್ರು. ಅವ್ರಿಗೆ ಅದೊಂದು ಇತ್ತದ ಯಾವಾಗಲೂ ಥಾಟು, ನನ್ನ ಮಗ ಕಷ್ಟಪಡೋದು ಬೇಡ ಈ ಥರ, ಯಾಕೆ ಅವನು, ಯಾಕಂದರೆ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸಾಕಿದ್ರು, ಇನ್ನೂ ಕಷ್ಟ ಇಲ್ದಿರಂಗೆ ಆ ಥರ. ಸೊ ಇಲ್ಲಿ ಬಂದು ಅವನು ಎಲ್ಲರ ಹತ್ರ ಭಿಕ್ಷೆ ಬಿಡೋದು ಬೇಡ ಆ ಥರ ಅವ್ರಿಗೊಂದು ಥಾಟ್ ಇತ್ತು ಆ್ಯಕ್ಚುಲಿ. ಸೊ ನನಗೆ ಯಾವಾಗಲೂ ಒಂದೊಂದು ಹಠ ಇತ್ತು, ಇಲ್ಲ ರೆಡಿ ಏನೋ ಮಾಡ್ಬೇಕು ನನಗೆ ಹಂಗೆ ಹಿಂಗೆ ಅಂದಾಗ ಇನಿಷಿಯಲಿ ಒಂದು ಸ್ವಲ್ಪ ಬಂದರು ಸಪೋರ್ಟ್ ಮಾಡೋಕ್ಕೆ. ಒಂದಷ್ಟು ಡೈರೆಕ್ಟರ್ಗಳನ್ನೆಲ್ಲ ಪರಿಚಯ ಮಾಡಿಕೊಟ್ರು, ಸರಿ ಮಾಡ್ತೀನಿ ಅಂತ. ಆಮೇಲೆ ಹೋಗ್ತಾ ಮತ್ತೆ ಅದೇ ಸ್ಟ್ರಗ್ಲಿಂಗ್ ಅವ್ರು ನೋಡ್ತಿದ್ರು. ನಾನು ಒತ್ತಾಡಿದ್ ನೋಡ್ಬಿಟ್ಟು ಒಂದು ದಿನ ಬಂದು ಹೇಳ್ತಾರೆ ನನಗೆ, ಬೇಡ ಬಿಟ್ಬಿಡು, ಯಾಕೆ ನಿಂಗೆ ಏನು ಇದು ಅಂದರೆ ಏನು ನಿಂಗೆಲ್ಲ ಇದೆ, ಏನಕ್ಕೆ ಬೇಕು? ಎಕ್ಸಾಕ್ಟ್ಲಿ ಯಾವ ಟೈಮ್ ಇದೆ ಅಂದಾಜು, ಯಾವ ಸಮಯ ಇದು? ಒಂದು 6 years ಬ್ಯಾಕ್. ಬಿಫೋರ್ ಕೋವಿಡ್.
ಬಿಫೋರ್ ಕೋವಿಡ್. ಅಂದರೆ ಅಷ್ಟೇ ಆಲ್ರೆಡಿ ಸ್ಟ್ರೋಕ್ ಆಗಿಬಿಟ್ಟಿತ್ತು. ಆ ಟೈಮಲ್ಲೇ ಅವರು ಅನಿಸಿದವ್ರಿಗೆ ಅಲ್ಲಿ ತನಕ ಅವ್ರಿಗೆ ಇರಲಿಲ್ಲ. ಇವಾಗ ನಾನು ಅವ್ರಿಗಂತ ಒಂದು ಥಾಟ್ ಇತ್ತು ಯಾವಾಗಲೂ, ನಾನು ಇಲ್ಲ ಅಂದರೆ ಏನು ಮಾಡಿದ್ರೆ ಈ ಥರ ಎಲ್ಲ ಸ್ಟ್ರಗಲ್ ಮಾಡೋದು ಬೇಡ, ಬ್ಯಾಕ್ಗ್ರೌಂಡ್ ಇದೆ ಚೆನ್ನಾಗಿರಲಿ ಅಂತ ಅವ್ರಿಗಿತ್ತು. ಸೊ ನನಗೆ ಅದೊಂದು ಹಠ ಇತ್ತು, ಇಲ್ಲ ಏನೋ ಮಾಡಬೇಕು, ಎಲ್ಲ ಇಟ್ಕೊಂಡಿರೋದು ಇದಲ್ಲ ಸರ್ ಆ್ಯಕ್ಚುಲಿ ಹೇಳಿದ್ರು. ನಿಜ ನಿಜ. ಏನೋ ಒಂದು ದೊಡ್ಡದಾಗಿ ಬೆಳಿಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದಾಗ ನಮ್ಮ ಕಂಫರ್ಟಬಲ್ ಲೆವೆಲ್ನ ಬಂದು ಆಚೆ ಬಂದು ಮಾಡ್ಬೇಕು ಆ್ಯಕ್ಚುಲಿ. ಸೊ ನನಗೆ ಅದು ಯಾವಾಗಲೂ ಇತ್ತು ಒಳಗಡೆ. ಸೊ ಇಲ್ಲ, ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದೇ ಸ್ಟಾರ್ಟ್ ಶುರು ಆಗಿದೆ ಆ್ಯಕ್ಚುಲಿ. ರಜತ್ ರಕ್ಷಾಗೆ ಹೀರೋಯಿನ್ ಆಗಬೇಕು ಅನ್ನೋ ಆ ಸ್ಟ್ರೈಕಿಂಗ್ ಪಾಯಿಂಟ್ ಯಾಕಾಯಿತು? ಮೇಲಾಗಿ ನೀವು ಸೆಲೆಬ್ರೇಟ್ ಮಾಡುವಂಥ ಹೀರೋಯಿನ್ಸ್ ಯಾರು ಕನ್ನಡದಲ್ಲಿ? ಸರ್ ಎಲ್ಲರೂ ಇಂಥವ್ರಂತ ಇಲ್ಲ, ಅದ್ರಲ್ಲಿ ಒಂದ್ 2-3 ಫೇವ್ರೇಟ್ ಇದ್ದೇ ಇರ್ತಾರಲ್ಲಮ್ಮ. ರಮ್ಯಾ, ಹಾಂ ಹಾಂ. ಚಿಕ್ಕ ಹುಡುಗಿಂದಾನು ರಮ್ಯಾ ಮೇಡಮ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೀವು ಚಿಕ್ಕ ಹುಡುಗಿ ಅಂತ ಅನ್ಬಾರ್ದು, ರಮ್ಯಾ ಅವ್ರಿಗೆ ಇನ್ನೂ ಏಜ್ ಆಗಿಲ್ಲ. ಅವ್ರು ಕೇಳ್ಸ್ಕೊಂಡು ಅದೇ ಹೇಳ್ತಾರೆ. ಅದಂತೂ ನಿಜ ಸರ್, ನಾನೇ ಅನ್ಕೋತೀನಿ ಅವರ್ ಗ್ರೀನ್ ಹೀರೋಯಿನ್ ಅವರು. ಚಾರ್ಮಿಂಗ್ ಇದಾರೆ ಹೌದು, ಬಟ್ ಹೀರೋಯಿನ್ ಫಸ್ಟ್ ನನ್ ಕ್ಯೂರಿಯಾಸಿಟಿ ಹುಟ್ಟಿದ್ದೆ ಚಿಕ್ಕ ಹುಡುಗಿನಲ್ಲಿ. ಟಿವಿ ಒಳಗೆ ಸರ್ ಮತ್ತೆ ಚಿಕ್ಕ ಹುಡುಗಿ ಅಂತಾರೆ ಇವರು. ಹಾ ಹೇಳಮ್ಮ, ಸಾರಿ. ಹೇಗೆ ಹೋಗ್ತಾರೆ ಟಿವಿ ಒಳಗೆ, ಹೇಗೆ ಬರ್ತಾರೆ, ಅಲ್ಲಿಂದ ನನ್ ಕ್ಯೂರಿಯಾಸಿಟಿ ಶುರು ಆಯ್ತು. ಅದಾದ್ಮೇಲೆ ಸ್ಕೂಲಿಂದ ಬಂದು ನಾವು ಗೊತ್ತಲ್ಲ, ಟೀಚರ್ ನಾನು, ಸ್ಟೂಡೆಂಟ್ಸ್ ನೀವು, ಈ ತರ ಆಟ ಆಡುವಾಗ ಅವಾಗ ನಿಮಗೆ ಸ್ಟೂಡೆಂಟ್ಸ್ ಯಾರು ಆಗ್ತಾ ಇದ್ರು? ಇಮ್ಯಾಜಿನೇಷನ್. ನನಗೆ ಫ್ರೆಂಡ್ಸ್ ತುಂಬಾ ಕಮ್ಮಿ ಇದ್ರು, ಹಾಗಾಗಿ ನಾನೇ ಟೀಚರ್, ಅವರೇ ಸ್ಟೂಡೆಂಟ್ಸ್, ಇಮ್ಯಾಜಿನೇಷನ್ ಜಾಸ್ತಿ ಇರ್ತಾ ಇದೆ. ಸೊ ಹೀಗಿರುವಾಗ ಸರಿಗಮಪ ಲಿಟಲ್ ಚಾಂಪ್ಸ್ ಅದು ನೋಡುವಾಗ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರಲಿಲ್ಲ, ಆಂಕರಿಂಗ್ ಅಲ್ಲಿ ಇಂಟ್ರೆಸ್ಟ್ ಬಂತು. ಓಕೆ. ಸೊ ಹಾಗೆ ಹೇಗೆ ಟೀಚರ್ ಆಟ ಆಡ್ತಾ ಇದ್ನು, ರಿಮೋಟ್ ಇಟ್ಕೊಂಡು ಆಂಕರ್ ತರ ಆಟ ಆಡೋಕೆ ಶುರು ಮಾಡ್ತಾ ಇದ್ದೆ. ಹಿಂಗೆ ಶುರು ಆಗ್ತಾ 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 ಒಂದ್ಸಲ ಕಾಲೇಜ್ ಟೈಮಲ್ಲಿ ಅನ್ಸುತ್ತೆ, ನನ್ನ ಡಾನ್ಸ್ ರಿಹರ್ಸಲ್ ನಡೀತಾ ಇರುತ್ತೆ. ಸೊ ನನ್ನ ಸೀನಿಯರ್ ಬಂದ್ಬಿಟ್ಟು ಟೆಲಿಮೂವಿಗೆ ಹೀರೋಯಿನ್ ಆಗ್ತೀಯಾ ಅಂತ ಕೇಳ್ತಾರೆ. ಸೂಪರ್. ಅದು ನನಗೆ ಇಂಟ್ರೆಸ್ಟ್ ಅವಾಗಿಂದ. ಮೇ ಬಿ ಏನೋ ಅಂದ್ರೆ ಎಲ್ಲರನ್ನೂ ಬಿಟ್ಟು ನನ್ನೇ ಕೇಳ್ತಾರೆ ಅಂದ್ರೆ ಮೇ ಬಿ ಏನೋ ಇರಬಹುದೇನೋ ಅಂತ ನನಗೆ ಅನ್ಸುತ್ತೆ, ಇರುತ್ತಲ್ಲ ಸೆಲ್ಫ್ ಲವ್. ಸೊ ಈ ತರ ಅನ್ಕೊಂಡಾಗ ಮನೆಯಲ್ಲಿ ಬಂದು ಕೇಳಬೇಕು, ಬಟ್ ನಾವಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ಕೇಳೋ ಧೈರ್ಯನೂ ಇರಲಿಲ್ಲ ನನಗೆ. ಸೊ ಅಮ್ಮನ ಹೋಗಿ ಈ ಥರ ಏನೋ ಬಂದಿದೆ ಮಾಡ್ಲಾ ಅಂತ ಕೇಳಿದಾಗ ಅಮ್ಮ ನನಗಿಂತ ನೆಕ್ಸ್ಟ್ ಲೆವೆಲ್, ಇಲ್ಲ ಅಪ್ಪಂಗೆ ಗೊತ್ತಾದ್ರೆ ಬೈತಾರೆ ಅನ್ಸುತ್ತೆ, ಕೇಳಲೇಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ಬಟ್ ನೆಕ್ಸ್ಟ್ ಡೇ ಕಾಲೇಜಿಗೆ ಬರ್ತೀನಿ, ಸ್ಟಾಫ್ ರೂಮಲ್ಲೆಲ್ಲ ಇದು ಸ್ಪ್ರೆಡ್ ಆಗೋಗಿತ್ತು. ಯಾವ ರೇಂಜ್ಗೆ ಅಂದ್ರೆ ಟೀಚರ್ಸ್ ಎಲ್ಲ ಕಾಲ್ ಶೀಟ್ ಯಾವಾಗ ಕೊಡ್ತೀಯಮ್ಮ ಅಂತ ರೇಗ್ಸಕ್ ಶುರು ಆಯ್ತು. ನೋಡಿ ಸರ್, ಆಗ್ಲೇ ಕಾಲ್ ಶೀಟ್ ಬಗ್ಗೆ ಮಾತಾಡಿದ್ದಾರೆ ರಜಿತ್ ರಕ್ಷಾ ಅವರು. ಅದೇ ತಮಾಷೆಗೆ ಈಗ್ಲೂ ನನ್ಗೆ PUC ಲೆಕ್ಚರರ್ಸ್ ಎಲ್ಲ ಏನಮ್ಮ ಹೀರೋಯಿನ್ ಅಂತಾನೆ ಮಾತಾಡಿಸ್ತಾರೆ. ಮ್ಯಾನಿಫೆಸ್ಟೇಷನ್ ಅಥವಾ ಅವ್ರ ಒಂದು ಆಸೆನೋ ಅನ್ನೋ ಗೊತ್ತಿಲ್ಲ. ಆಕ್ಚುಲಿ ಅದೆಲ್ಲ ಒಂದು ಸೈನ್ ಅಂತ ಅಂತ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಸಿನಿಮಾ ಬ್ಯಾಕ್ ಗ್ರೌಂಡ್ ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಸಿನಿಮಾ ನೋಡೋದಷ್ಟೇ ಗೊತ್ತು, ಅದ್ರ ಹಿಂದೆ ಏನೂ ಗೊತ್ತಿಲ್ಲ ಅವ್ರಿಗೆ. ಸೊ ನಾನು ಒಬ್ಳಿಗೆ ಮಾತ್ರ ಈ ತರ ಇಂಟ್ರೆಸ್ಟ್, ಅಂಡ್ ನನ್ನ ಸುತ್ತಮುತ್ತ ಇರೋರು ಪುಷ್ ಮಾಡ್ದಂಗೆ ಫೀಲ್ ಆಗುತ್ತೆ ನನಗೆ. ಸೊ ಈ ತರ ಬರ್ತಾ 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 ಹೀಗೆ ಒಮ್ಮೆ ಆ್ಯಡ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಆಂಕರಿಂಗ್ ನಾನು ಹೇಳಿದೆ ಅಲ್ವಾ, ಲೋಕಲ್ ಚಾನಲ್ ಅಲ್ಲಿ ಕೂಡ ಆಂಕರಿಂಗ್ ಮಾಡಿದ್ದೆ. ಸೊ ಆ್ಯಡ್ ಶೂಟ್ ಅದು ಇದು ಮಾಡ್ತಾ ಮಾಡ್ತಾ ಸೀರಿಯಲ್ ಆಫರ್ಸ್ ಬರ್ತಾ ಇತ್ತು. ಬಟ್ ನನಗೆ ಏನು ಪ್ರಾಬ್ಲಮ್ ಅಂದರೆ ಎವ್ರಿ ಡೇ ಕಮಿಟ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಪ್ರತಿದಿನ ಹೋಗಬೇಕು, ಅದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಒಪ್ಕೊಂತಾ ಇರಲಿಲ್ಲ. ಸಿನಿಮಾ ಅಂದರೆ ಬೇಗ ಮುಗ್ದೋಗ್ಬಿಡುತ್ತೆ ಶೂಟಿಂಗ್, ಆ ಒಂದು ಥಾಟ್ ಇತ್ತು. ಸೊ ಆ ಥರ ಇರುವಾಗ ತಲ್ವಾರ್ ಸಿನಿಮಾ ನನಗೆ ಸಿಗತ್ತೆ. ತಲ್ವಾರ್ ಸಿನಿಮಾದಲ್ಲಿ ಅದನ್ನು ಅಷ್ಟು ಕಮ್ಮಿ ಡೇಟ್ ಇರೋದಲ್ಲ, ಮಾಡ್ಬಿಡೋಣ ಅಂತ ಹೋಗಿ ಮಾಡಿದ್ದೆ. ಸೊ ಅದು ಚೆನ್ನಾಗಾಯ್ತು. ನಮ್ಮ ಧರ್ಮ ಕೀರ್ತಿರಾಜ್ ಅವರಲ್ಲ? ಹಾ, ಧರ್ಮ ಕೀರ್ತಿರಾಜ್ ಸರ್ಗೆ ಅಮ್ಮ ಆಗಿ ಮಾಡಿದ್ದೀನಿ ನಾನು ಅದರಲ್ಲಿ. ಧರ್ಮಮ್ಮನಿಗೆ ಅಮ್ಮ, ಈ ರಜತ್ ರಕ್ಷಮ್ಮ. ಸೂಪರ್. ಓಕೆ. ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಬರುತ್ತೆ ಅದು. ಅವ್ರಿಗೆ ತಾಯಿಯಾಗಿ ಮಾಡಿದ್ದೀನಿ. ಗುಡ್ ಗುಡ್. ಅದಾದ ನಂತರ ಸ್ಕ್ರಿಪ್ಟ್ ಪೂಜೆಗೆ ಅಂತ ಹೋಗಿ ನಾನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದ ಕತೆ ಈ. ವಾವ್. ಈ 6 ಅಡಿ ಅನ್ನೋದು ತುಂಬಾ ವರ್ಷದಿಂದ ಸೌಂಡ್ ಮಾಡ್ತಾನೆ ಇದೆ. 6 ಅಡಿ ಹೀರೋ, 6 ಅಡಿ ವಿಲನ್ನು, ಗೊತ್ತಿಲ್ಲ ಮುಂದೊಂದು ದಿನ 6 ಅಡಿ ಡೈರೆಕ್ಟರ್ ಬಂದ್ರು ಬರ್ತಾರೆ. ಆಲ್ರೆಡಿ ಇದಾರೆ, ನೋಟಿಸ್ ಆಗಿಲ್ಲ ಅಷ್ಟೇ ಅಲ್ವಾ? ಆಲ್ಮೋಸ್ಟ್ ಯುವರಾಜ್ ಭಟ್ರು 6 ಫೀಟ್ ವರೆಗೂ ಇದಾರೆ. ಹೌದು, ಆಲ್ಮೋಸ್ಟ್ ಹೈಟ್ ಇದಾರೆ, ಇಫ್ ಐ ಆಮ್ ನಾಟ್ ರಾಂಗ್. ಒಬ್ಬ ನಾಯಕ ನಟ ಆಗೋದಕ್ಕಿಂತ ಮುಂಚೆ ನೀವು ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದಿರಿ. ಅದನ್ನ ಒಂದ್ಸರಿ ಹಿಂಗ್ ಸೂಪರ್ ಫಾಸ್ಟರ್ ಒಂದು ರ್ಯಾಪ್ ಮಾಡೋದಾದ್ರೆ? ಅದೇ ಏನು, ಅದೆಲ್ಲ ತುಂಬ ಸ್ಟ್ರಗ್ಲಿಂಗ್ ಡೇಸ್ ಆ್ಯಕ್ಚುಲಿ. ನಾನು ಇನಿಷಿಯಲಿ ನಮ್ಮ ತಂದೆ ಯಾವಾಗ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಪೋರ್ಟ್ ಮಾಡಲ್ಲ ಅವರು. ಸೊ ನಾನೇ ತೊಗೊತೀನಿ ಇನಿಷಿಯೇಟಿವ್. ಓಕೆ, ನಾನೇ ಸೆಲ್ಫ್ ಟ್ರೈ ಮಾಡೋಣ ಏನಕ್ಕೆ ಅಂತ. ಇನ್ ಬಿಟ್ವೀನಲ್ಲಿ ತುಂಬ ಸ್ಟ್ರಗ್ಲಿಂಗ್ ಇರುತ್ತೆ ಆ್ಯಕ್ಚುಲಿ. ಯಾಕಂದರೆ ನಾನು ಮನೆ ಅಗೇನ್ಸ್ಟಾಗಿ ಬಂದಿದ್ದೀನಿ ಒಂದು ಟೈಮಲ್ಲಿ. ನನ್ನ ಹತ್ರ ಆ ಟೈಮಲ್ಲಿ ₹1 ಇರಲ್ಲ ಆ್ಯಕ್ಚುಲಿ. ₹100 ಕನ್ವಿನ್ಸ್ ಅಂತ ಕೊಡ್ತೀರ ಆ ಟೈಮಲ್ಲಿ ಪೆಟ್ರೋಲ್ಗೆ. ಸೊ ನಾನು ಅದು ಸ್ಟ್ರಗ್ಲಿಂಗ್ ಅನುಭವಿಸಿದ್ದೀನಿ. ಕೆಲವು ಮ್ಯಾನೇಜರ್ ದುಡ್ಡು ಕೊಡ್ತಾನೆ ಇರಲಿಲ್ಲ ನನಗೆ. ಅವತ್ತು ಅದು ₹100 ನಂಬ್ಕೊಂಡು ಹೋಗ್ತಿದ್ದೆ ಒಂದು ಟೈಮಲ್ಲಿ. ಆದರೆ ಯಾಕಂದರೆ ಮನೇಲಿ ಅಗೇನ್ಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಏನೋ ಅಚೀವ್ ಮಾಡೋಕ್ಕಂತ ಬಂದ್ಬಿಟ್ಟಿದ್ದೀನಿ, ₹1 ಇರ್ತಿರಲಿಲ್ಲ. ಸೊ ಆ ಥರ ಎಲ್ಲ ಸ್ಟ್ರಗ್ಲಿಂಗ್ ಡೇಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಆದರೆ ನನಗೆ ಅದನ್ನೇನು ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ.
ನಾವು ಬೆಳೆಯೋಕ್ಕೆ ನಾವು ಕಷ್ಟಪಡ್ತೀವಿ, ಸೊ ಅದೇನು ಮ್ಯಾಟ್ರ್ ಆಗಲ್ಲ. ಬಟ್ ನನಗೆ ಈ ಮೂಮೆಂಟಲ್ಲಿ ಅಂದರೆ ಈ ಸಿನಿಮಾ ಮೂಮೆಂಟಲ್ಲಿ ಎಲ್ಲ ಒಂದು ಪಾಸಿಟಿವ್ ವಿಷಯನೇ ಮಾತಾಡೋಣ ಅಂತ. ನಿಜ So, ಕಷ್ಟ ಇದ್ದೇ ಇರುತ್ತೆ. ಸೊ ತೊಂದರೆ ಇಲ್ಲ, ಅದು ಹಂಗೆ ತೊಗೊಂಡ್ರೆ ಆ ಸ್ಟ್ರಗಲಿಂಗಿಂದ ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೀನಿ. ಇನ್ನು ಮುಂದೆ ನಿಮ್ಮ ಚಾನೆಲ್ ಮುಖಾಂತರ, ಸುದ್ದಿಮನೆ ಮುಖಾಂತರ ಮತ್ತು ಆಡಿಯನ್ಸ್ಗೆ ನಾನು ಕೇಳ್ಕೊಳ್ಳೋದು, ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಬೆಳೆಸಿ. ಯಾಕಂದರೆ ಇಂಡಸ್ಟ್ರಿ ಬೆಳಿಬೇಕು. ಯಾಕಂದರೆ ಹೊಸೊಬ್ಬರು ಒಬ್ಬರು ಪ್ರೊಡ್ಯೂಸರು ಇನ್ನೊಬ್ಬ ಹೀರೋ ಬಂದರೆ ಸಿನಿಮಾ ಇಂಡಸ್ಟ್ರಿ ಮತ್ತು ನಮಗೆ ಮತ್ತು ಸಿನಿಮಾ ಇಂಡಸ್ಟ್ರಿಗೆ ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಏನು ಋಣ ಅಂತಾರೆ, ಅದು ಸೇರಿದ್ರೆ. ಸೊ ಅದಕ್ಕೆಲ್ಲ ಆಡಿಯನ್ಸೇ ಕಾರಣ ಆಗೋದು. ಸೊ ನಾನು ಆಡಿಯನ್ಸ್ ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಪೋರ್ಟ್ ಮಾಡಿ ಎಲ್ಲರಿಗೂ ಅಂತ ಯಾವತ್ತೂ ಕೇಳ್ಕೊತೀನಿ. ಯೂಶಲಿ ಒಂದು ಸಿನಿಮಾದ ಟೈಟ್ಲು ಸಾಮಾನ್ಯವಾಗಿ ಅದು ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದೇನೋ ಟೈಟ್ಲು, ಬಟ್ ನಿಮ್ಮ ಸಿನಿಮಾಗೆ ಎಕ್ಸಾಕ್ಟ್ಲಿ ಟೈಟ್ಲ್ ಇಲ್ಲಲ್ಲಮ್ಮ, ಏನು ಬೇಕಾದ್ರೆ ಅನ್ಕೋಬೋದು. ಏನಂತೀಯ ನಿಮ್ಮ ಸರೌಂಡಿಂಗ್ಸ್ ಎಲ್ಲ? ಅಂದ್ರೆ ಸ್ಟಾರ್ ಆಗೋಕ್ ಬಂದಿದೀವಿ, ಸ್ಟಾರ್ ಅಂತಾನೆ ಭಾವಿಸ್ತೀವಿ. ವೀಕ್ಷಕರು ಹೇಗ್ ತಗೊಂತಾರೆ ಅದ್ರ ಮೇಲೆ. ಓಕೆ, ಸಿನಿಮಾ ಶುರು ಮಾಡ್ತಾ ಸ್ಟಾರ್ ಅಂತ ಟೈಟಲ್ ಇರಲಿಲ್ಲ. ಇದೆಲ್ಲ ನಮ್ಮ ಡೈರೆಕ್ಟರ್ ಓಪನ್ ಆ್ಯಕ್ಚುಲಿ. ಇದಕ್ಕೆ ನಾನು ಅವಾಗಲೇ ನಾವು ಮಾತಾಡ್ತಿದ್ದಂಗೆ ಹೇಳ್ತಿದ್ದೇನೆ ಬೇಡ್ರಿ, ಅಂದರೆ ಇದಕ್ಕೆ ಸಿನಿಮಾಗೆ ಮುಂಚೆ ಬೇರೆ ಪ್ರೊಡ್ಯೂಸರ್ ಇದ್ರು, ಬೇರೆ ಹೀರೋ ಇದ್ರು. ಸೊ ನಮ್ಮ ಡೈರೆಕ್ಟರ್ ಓಪನ್ ನಂಗೆ ಅಪ್ರೋಚ್ ಮಾಡಿದ್ರೆ ಒಂದು ಕ್ಯಾರೆಕ್ಟರ್ಗೆ ಅಷ್ಟೇ ಮಾಡಿದ್ದು, ಒಂದು ನೆಗೆಟಿವ್ ಕ್ಯಾರೆಕ್ಟರ್. ಅದು ತುಂಬ ಇಂಪ್ಯಾಕ್ಟ್ ಮಾಡೋದು ಕ್ಯಾರೆಕ್ಟರ್ ಅದು. ಅವ್ರು ನನಗೆ, ಯಾಕಂದರೆ ನಮ್ಮ ಡೈರೆಕ್ಟರ್ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತು, ಅಂದರೆ ಜೊತೆಗೆ ಬೆಳ್ಕೊಂಬಂದಿದ್ವಿ ಒಂದಷ್ಟು ವರ್ಷ. ಆಮೇಲೆ ಗ್ಯಾಪ್ ಆಗಿಬಿಟ್ಟಿತ್ತು, ಒಂದು 10-15 ಇಯರ್ಸ್ ಗ್ಯಾಪ್ ಆಗಿತ್ತು. ಮತ್ತೆ ಕನೆಕ್ಷನ್ ಆಗ್ತೀವಿ, ಕನೆಕ್ಟ್ ಆದಾಗ ಈ ಸಿನಿಮಾ ಶುರು ಆಗುತ್ತೆ. ಓಕೆ. ಸೊ ನಮ್ಮ ಡೈರೆಕ್ಟರ್ ಬಂದು ಸ್ಟೋರಿ ಹೇಳಿದ್ಮೇಲೆ ಮತ್ತೆ ಒಂದು 2-3 ಮಂತ್ಸ್ ಗ್ಯಾಪಲ್ಲಿ ಬಂದು ಹೇಳ್ತಾರೆ, ಹಿಂಗೆ ಪ್ರೊಡ್ಯೂಸರ್ ಒಪ್ಕೊಂತಿಲ್ಲ, ಸಿನಿಮಾ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರು ಕೇಳ್ತಾರೆ ನೀವೇನೇ ಮಾಡ್ಬೋದು ಅಂತ ಹೇಳಿದಾಗ ನಾನು ಹೇಳ್ತೀನಿ, ವಿಜಯ್ ಏನು ಸಬ್ಜೆಕ್ಟ್ ನಾನು ಕೇಳ್ತೀನಿ, ವಿಜಯ್ ಸಬ್ಜೆಕ್ಟ್ ಹೇಳಿ ವಿಜಯ್ ಹೆಂಗಿದೆ ಅಂತ ಹೇಳಿದ್ರೆ ಅವ್ರು ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಂದು ಸಿನಿಮಾ ಹೇಳ್ತಾರೆ, ನನಗೆ ಸ್ಟೋರಿ ಹೇಳ್ತಾರೆ. ಸ್ಕ್ರಿಪ್ಟ್ ಹೇಳಿದಾಗ ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಅವತ್ತು ಇನ್ನೂ ಟೈಟಲ್ ಡಿಸೈಡ್ ಮಾಡಿರಲಿಲ್ಲ. ಅದು ಎಲ್ಲ ಸ್ಟೋರಿ ಹೇಳಿದ್ಮೇಲೆ ಒಪ್ಕೊಂತೀನಿ, ಆಯ್ತು ವಿಜಯ್ ಮಾಡೋಣ, ಹೆಂಗೋ ಮಾಡೋಣ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಡೇ ಬರ್ತಾರೆ. ಬಂದು ಇವಾಗ ಹೇಳ್ತಾರೆ, ಸರ್ ಟೈಟಲ್ ಏನೇ ಗೊತ್ತಾ ಅಂತ ಕೇಳ್ತಾರೆ. ನಾನು ಇಲ್ಲ ಹೇಳಿ ವಿಜಯ್ ಅಂತ ಅಂದಾಗ, ಸ್ಟಾರ್ ನಂಗೆ ಮೊಬೈಲ್ ಕೊಟ್ಬಿಟ್ಟು ಇದ್ರಲ್ಲಿ ಬರೀತಾರೆ, ಹೇಳ್ತಾರೆ ಏಕೆ ಸ್ಟಾರ್ ಅಂತ ಬರೀರಿ ಅಂತ ಹೇಳ್ತಾರೆ. ನಾವು ವಿಜಯ್ ಹೇಳ್ತಾರೆ ನಾನು ಬರೀತೀನಿ ಸ್ಟಾರ್ ಅಂತ. ಸರ್ ಇದೇ ಸರ್ ನಮ್ಮ ಟೈಟಲ್ ಅಂತ ಅವಾಗ ಹೇಳ್ತಾರೆ ಡೈರೆಕ್ಟರ್. ನಂಗೆ ಖುಷಿ ಆಗೋಯ್ತು ಆ್ಯಕ್ಚುಲಿ. ಏನು ವಿಜಯ್ ಸಿನಿಮಾ ಫಸ್ಟ್ ಸಿನಿಮಾ ಬರ್ತಿದ್ದೀವಿ, ಸ್ಟಾರ್ ಇಟ್ಕೊಂಬಂದ್ರೆ ಏನಂದ್ರೆ, ಇಲ್ಲ ಸರ್ ಈ ಸಿನಿಮಾ ಸಬ್ಜೆಕ್ಟ್ ಹಂಗೆ ಮಾಡಿದ್ದೀನಿ ಅಂತ. ಆಮೇಲೆ ಅದೂ ಹೇಳ್ತಾರೆ, ಇದು ಟೈಟಲ್ ಡಿಸೈನ್ ಮಾಡೋದು ಮಚ್ಚಲ್ಲಿ ಡಿಸೈನ್ ಮಾಡಿದ್ಮೇಲೆ ಸರ್ 4 ಡ್ರಾಪ್ ಹಿಂಗೆ ಬೀಡಾಗ್ತಾ ಇರುತ್ತೆ, ಅಲ್ಲಿ ಭೂಮಿಗೆ ಹತ್ರ ಬರುತ್ತೆ ಅಂತ, ನಕ್ಷತ್ರ ಭೂಮಿಗೆ ಹತ್ರ ಅಂತ ಹೇಳ್ತಾರೆ. ಇಂಪ್ರೆಸ್ ಆದ ನಂಗೆ ಖುಷಿ ಆಯ್ತು. ಯಾಕಂದ್ರೆ ಎಲ್ಲೂ ಲಿಂಕೇ ಇಲ್ಲ, ನಕ್ಷತ್ರ ಎಲ್ಲ ಇದೆ, ಭೂಮಿ ಎಲ್ಲೋ ಇದೆ, ಸಿನಿಮಾಲಿ ಹೆಂಗೆ ಲಿಂಕ್ ತರ್ತಾರೆ ಅಂತ ಹೇಳಿದಾಗ ಅದೊಂದು ತುಂಬ ಚೆನ್ನಾಗಿದೆ. ಆ ಪರ್ಟಿಕ್ಯುಲರ್ ಸೀನು ಮ್ಯಾಚ್ ಮಾಡಿದ್ದಾರೆ ಸಿನಿಮಾಗೆ, ಅದು ತುಂಬ ವರ್ಕೌಟ್ ಆಗಿದೆ ಸಿನಿಮಾಗೆ. ಸೊ ಹೀಗಾಗಿ ಸ್ಟಾರ್ ಅಂತ ಟೈಟಲ್ ಬಂದಿದ್ದು. ಓಕೆ, ಯೂಶಲಿ ಅದು ಸಿನಿಮಾದ ಹೀರೋ ಆಗಲಿ ಹೀರೋಯಿನ್ ಆಗಲಿ, ನಾನು ಅಬ್ಸರ್ವ್ ಮಾಡ್ದಂಗೆ ಫಸ್ಟ್ ಸ್ಟೆಪ್ಪು ಅಂದಾಗಲೇ ನಾವು ನೋಡೋರಿಗೇನು ಅನ್ಸಲ್ಲ, ಬಟ್ ಮಾಡುವಂಥ ಕಲಾವಿದಗೆ ಒಂದೇನೋ ವೈಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಫಸ್ಟ್ ಸಿನಿಮಾ ನಾನು ಈ ಥರ ಪ್ರಿಪೇರ್ ಆಗಿ ಮಾಡಬೇಕು, ಈ ಥರದ ಗ್ರೌಂಡ್ ಲೆವೆಲಲ್ಲೇ ನೀವಿಬ್ರು ನಿಮ್ಮ ಕ್ಯಾರೆಕ್ಟರ್ ಹೇಗೆ ರೆಡಿ ಆದ್ರಿ? ಅಂದರೆ ಆ್ಯಸ್ ಪರ್ ದಿ ಡೈರೆಕ್ಟರ್ ವ್ಯೂ ಆಗಲಿ ಅಥವಾ ನಿಮ್ಮ ಓನ್ ಪ್ರಿಪರೇಷನ್ ಆಗಿತ್ತು? ಅದೇ ಮಾತಾಡಿ. ಪ್ರಿಪ್ರೇಷನ್ ಅಂದರೆ ಸರ್ ನನಗೆ ಸರ್ ಆ ರೋಲ್ ಈ ಥರ ಇದೆ, ನಿಮ್ಮ ಪಾತ್ರ ಈ ಥರ ಇದೆ ಅಂತ ಹೇಳಿದಾಗ್ಲೇ ನನಗೆ ಇಮ್ಯಾಜಿನೇಷನಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟದೆ. ಸೊ ಹಿಂಗೆ ಇರುತ್ತೆ, ಹಿಂಗೆ ಎಕ್ಸ್ಪ್ರೆಷನ್ ಬರುತ್ತೆ ಅಂತ. ಸೊ ನನಗೆ ಅದೆಲ್ಲೂ ಕಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ. ಅಂದರೆ ಸರ್ ಎಲ್ಲ ಒಂದು ಕ್ಯಾರೆಕ್ಟರ್ನು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅಂದರೆ ಏನೋ ನಾವು ಕಲಿತು ಮಾಡಬೇಕು ಆ ಥರ ಎಲ್ಲೂ ಅನಿಸ್ಲಿಲ್ಲ ನನಗೆ. ನ್ಯಾಚುರಲ್ ಆಗಿ ಆ ಕ್ಯಾರೆಕ್ಟರ್ ಹೇಗಿದೆ ಅದು ಹಾಗೆ ಇರುತ್ತೆ. ಸೊ ಅದರಿಂದ ನಮ್ಗೆ ತುಂಬ ಈಸಿ ಆಯ್ತು ಅಂತ.